ನಮಸ್ಕಾರ ಸ್ನೇಹಿತರೆ, ಸ್ಟೋರಿ ವರ್ಲ್ಡ್ ಅನ್ನೋ ಚಾನೆಲ್ಗೆ ಸ್ವಾಗತ. ಗೋವರ್ಧನಗಿರಿಯ ಪೂಜೆಯನ್ನು ಏಕೆ ಮಾಡುತ್ತಾರೆಂದು ಈ ಕಥೆಯಲ್ಲಿ ತಿಳಿಯೋಣ. ಒಂದು ದಿನ ಎಲ್ಲ ಬ್ರಾಹ್ಮಣರು ಮತ್ತು ಗೋಪಾಲಕರು ಸ್ವರ್ಗದ ಅರಸನಾದ ಇಂದ್ರನನ್ನು ಸಂತೃಪ್ತಗೊಳಿಸಲು ಇಂದ್ರ ಯಜ್ಞ ಮಾಡಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದರು. ಇದನ್ನು ಕೃಷ್ಣ ಮತ್ತು ಬಲರಾಮ ಕಂಡರು. ಕೃಷ್ಣನು ತನ್ನ ತಂದೆಗೆ ಹೀಗೆ ಪ್ರಶ್ನೆಯನ್ನು ಮಾಡಿದರು: ಪ್ರೀತಿಯ ತಂದೆ, ದೊಡ್ಡ ಯಜ್ಞಕ್ಕಾಗಿ ವ್ಯವಸ್ಥೆಯಾಗುತ್ತಿರುವುದು ಏತಕ್ಕೆ? ಇಂಥ ಯಜ್ಞದಿಂದ ಫಲವೇನು ಮತ್ತು ಅದು ಯಾರಿಗಾಗಿ? ಇದನ್ನು ಮಾಡುವುದು ಹೇಗೆ? ದಯವಿಟ್ಟು ಹೇಳುವೆಯಾ? ಇದರ ಕ್ರಮವನ್ನು ತಿಳಿದುಕೊಳ್ಳಬೇಕೆಂದು ನಾನು ಬಹಳ ಕಾತುರನಾಗಿದ್ದೇನೆ. ಆದ್ದರಿಂದ ದಯವಿಟ್ಟು ಈ ಎಲ್ಲ ಉದ್ದೇಶವನ್ನು ನನಗೆ ತಿಳಿಸಿಕೊಡು ಎಂದು ಕೇಳಿದನು. ಅವನು ಹೀಗೆ ಪ್ರಶ್ನಿಸಿದಾಗ ಚಿಕ್ಕ ಹುಡುಗನಿಗೆ ಯಜ್ಞ ಮಾಡುವುದರ ಜಟಿಲ ವಿಷಯಗಳು ಅರ್ಥವಾಗುವುದಿಲ್ಲ ಎಂದು ಅವನ ತಂದೆಯಾದ ನಂದ ಮಹಾರಾಜನು ಸುಮ್ಮನಿದ್ದನು. ಆದರೆ ಕೃಷ್ಣ ಮತ್ತೆ ಅದೇ ಪ್ರಶ್ನೆಗಳನ್ನು ಕೇಳಿದನು. ಮಗನ ಪ್ರಶ್ನೆಯನ್ನು ಕೇಳಿ ನಂದ ಮಹಾರಾಜರು ಹೀಗೆ ಉತ್ತರ ಕೊಟ್ಟರು: ಪ್ರೀತಿಯ ಮಗು, ಈ ಉತ್ಸವ ಬಹುಮಟ್ಟಿಗೆ ಸಾಂಪ್ರದಾಯಿಕವೇ. ಮಳೆ ಬರುವುದು ರಾಜ ಇಂದ್ರನ ಕೃಪೆಯಿಂದ. ಮೋಡಗಳು ಅವನ ಪ್ರತಿನಿಧಿಗಳು. ನಮ್ಮ ಬದುಕಿಗೆ ನೀರು ಬಹಳ ಮುಖ್ಯವಾದುದರಿಂದ ನಾವು ಮಳೆಯನ್ನು ನಿಯಂತ್ರಿಸುವ ಇಂದ್ರ ಮಹಾರಾಜನಿಗೆ ಕೃತಜ್ಞತೆಯನ್ನು ತೋರಬೇಕು. ಕೃಷಿ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯಾಗಿ ನಡೆಯುವಂತೆ ಸಾಕಷ್ಟು ಮಳೆಯನ್ನು ಸುರಿಸಲು ಇಂದ್ರ ಮಹಾರಾಜರು ಮೋಡಗಳನ್ನು ಕಳುಹಿಸುತ್ತಾನೆ. ಆದುದರಿಂದ ಅವನನ್ನು ಪ್ರಸನ್ನಗೊಳಿಸಬೇಕು. ನೀರು ಬಹಳ ಮುಖ್ಯ. ಆದುದರಿಂದ ನಾವು ವ್ಯವಸಾಯ ಮಾಡಲಾರೋ, ದವಸ ಧಾನ್ಯಗಳು ಬೆಳೆಯಲಾರವು. ಮಳೆ ಇಲ್ಲದಿದ್ದರೆ ಬದುಕು ಸಾಧ್ಯವಿಲ್ಲ. ಧಾರ್ಮಿಕ ಸಮಾರಂಭಗಳು, ಆರ್ಥಿಕ ಬೆಳವಣಿಗೆಗೆ ಮತ್ತು ಕಡೆಯಲ್ಲಿ ಇವಕ್ಕೆಲ್ಲವೂ ನೀರು ಬೇಕೇ ಬೇಕು. ಆದ್ದರಿಂದ ನಾವು ಈ ಸಾಂಪ್ರದಾಯಿಕ ಉತ್ಸವವನ್ನು ಬಿಡಲಾರವು. ದುರಾಸೆ ಅಥವಾ ಭಯ ಯಾವುದೇ ಕಾರಣದಿಂದ ಮನುಷ್ಯನು ಇದನ್ನು ಬಿಟ್ಟರು ಅವನಿಗೆ ಒಳ್ಳೆಯದಾಗುವುದಿಲ್ಲ. ಇದನ್ನು ಕೇಳಿದ ದೇವತಾ ಪರಮ ಪುರುಷನಾದ ಕೃಷ್ಣನು ತನ್ನ ತಂದೆ ಮತ್ತು ಬೃಂದಾವನದ ಗೋಪಾಲ ಎದುರಿನಲ್ಲಿ ಸ್ವರ್ಗದ ರಾಜ ಇಂದ್ರನಿಗೆ ಬಹು ಕೋಪ ಬರುವಂತೆ ಮಾತನಾಡಿದನು. ಅವರು ಯಜ್ಞವನ್ನು ಮಾಡುತ್ತಿರುವುದನ್ನು ಬಿಟ್ಟು ಬಿಡಬೇಕು ಎಂದು ಸಲಹೆ ಮಾಡಿದನು. ರಾಕ್ಷಸರನ್ನು ನಾಶ ಮಾಡಿ ಭಕ್ತರನ್ನು ಉದ್ದೇಶಿಸುವುದೇ ಕೃಷ್ಣನ ಅವತಾರ ವಿಶೇಷ ಉದ್ದೇಶ. ಇಂದ್ರ ಮಹಾರಾಜನು ನಿಶ್ಚಯವಾಗಿಯೂ ರಾಕ್ಷಸನಲ್ಲ, ಅವನೊಬ್ಬ ಭಕ್ತ. ಆದರೆ ಅವನಿಗೆ ದುರಹಂಕಾರವು ಬಂದಿದ್ದರಿಂದ ಕೃಷ್ಣನು ಬುದ್ಧಿ ಕಲಿಸಲು ಅಪೇಕ್ಷಿಸುತ್ತಾನೆ. ಮೊದಲು ಬೃಂದಾವನದಲ್ಲಿ ಗೋಪಾಲಕರು ಏರ್ಪಡಿಸಿದ್ದ ಇಂದ್ರ ಪೂಜೆಯನ್ನು ತಡೆದು ಇಂದ್ರನಿಗೆ ಕೋಪ ಭರಿಸಲು ಪ್ರಯತ್ನಿಸಿದ. ಪ್ರೀತಿಯ ತಂದೆ, ದೇವತೆಯಾದ ಇಂದ್ರನನ್ನು ಪೂಜಿಸುವ ಅಗತ್ಯವಿಲ್ಲ. ಕೃಷ್ಣನು ಹೇಳಿದನು: ಪ್ರತಿಯೊಬ್ಬನು ತನ್ನ ಕೆಲಸ ಫಲವನ್ನು ಪಡೆಯಬೇಕು. ಕೃಷ್ಣನು ತನ್ನ ತಂದೆಗೆ ಹೀಗೆ ವಿವರಿಸಿದನು: ಈ ಬ್ರಹ್ಮಾಂಡವು ಸಾತ್ವಿಕ, ರಾಜಸ ಮತ್ತು ತಾಮಸಗಳೆಂಬ ಭೌತಿಕ ಜಗತ್ತು 3 ಗುಣಗಳಿಂದ ಕೆಲಸ ಮಾಡುತ್ತದೆ. ಈ 3 ಗುಣಗಳೇ ಸೃಷ್ಟಿಯ ಸ್ಥಿತಿ ಮತ್ತು ಲಯಗಳಿಗೆ ಕಾರಣ. ಮೋಡವು ರಾಜಸ ಸ್ವಭಾವ ಕ್ರಿಯೆಯಿಂದ ಹುಟ್ಟುತ್ತದೆ. ಆದುದರಿಂದ ಮಳೆ ಬೀಳುವುದಕ್ಕೆ ಕಾರಣ ರಾಜಸ ಗುಣ. ಮಳೆ ಬಿದ್ದ ನಂತರ ಜೀವಿಗಳು ಫಲವನ್ನು ಎಂದರೆ ಕೃಷಿಯಲ್ಲಿ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ. ಇದರಲ್ಲಿ ಇಂದ್ರನ ಕೆಲಸವೇನು? ನೀನು ಇಂದ್ರನನ್ನು ಸಂತೃಪ್ತಗೊಳಿಸದಿದ್ದರೆ ಅವನು ಏನು ಮಾಡಬಲ್ಲ? ಇಂದ್ರನಿಂದ ನಿನಗೆ ಯಾವ ವಿಶೇಷ ಲಾಭವೂ ಇಲ್ಲ. ನಾವು ಬೃಂದಾವನದ ಕಾಡಿನಲ್ಲಿ ವಾಸ ಮಾಡುವುದರಲ್ಲಿ ತೃಪ್ತರಾಗಿದ್ದೇವೆ. ಪ್ರೀತಿಯ ತಂದೆ, ಸ್ಥಳೀಯ ಬ್ರಾಹ್ಮಣರನ್ನು ಗೋವರ್ಧನಗಿರಿಯನ್ನು ತೃಪ್ತಿಗೊಳಿಸುವುದೇ ಒಂದು ಯಜ್ಞವನ್ನು ಪ್ರಾರಂಭಿಸೋಣ. ಕೃಷ್ಣನ ಮಾತನ್ನು ಕೇಳಿ ನಂದ ಮಹಾರಾಜನು: ಪ್ರೀತಿಯ ಹುಡುಗ, ನೀನು ಹೇಳುತ್ತಿರುವುದು ಸರಿ. ಸ್ಥಳೀಯ ಬ್ರಾಹ್ಮಣರು ಮತ್ತು ಗೋವರ್ಧನಗಿರಿಗಾಗಿ ಒಂದು ಪ್ರತ್ಯೇಕ ಯಜ್ಞವನ್ನು ಏರ್ಪಡಿಸುತ್ತೇನೆ. ಆದರೆ ಈಗ ನಾವು ಇಂದ್ರ ಯಜ್ಞವನ್ನು ಮಾಡೋಣ ಎಂದನು. ಆದರೆ ಕೃಷ್ಣನು: ಪ್ರೀತಿಯ ತಂದೆ, ವಿಳಂಬ ಮಾಡಬೇಡ. ಗೋವರ್ಧನಗಿರಿಗೆ ಮತ್ತು ಸ್ಥಳೀಯ ಬ್ರಾಹ್ಮಣರಿಗೆ ನೀನು ಏರ್ಪಡಿಸಬೇಕೆಂದಿರುವ ಯಜ್ಞ ಬಹಳ ಕಾಲವೂ ಬೇಕು. ಇಂದ್ರ ಯಜ್ಞಕ್ಕಾಗಿ ನೀನು ಮಾಡಿರುವ ಸಿದ್ಧತೆಗಳನ್ನು ಬಳಸಿಕೊಂಡು ಗೋವರ್ಧನಗಿರಿಯನ್ನು ಸ್ಥಳೀಯ ಬ್ರಾಹ್ಮಣರು ತೃಪ್ತಿಗೊಳಿಸಲು ಅವನ್ನೇ ಕೂಡಲೇ ಉಪಯೋಗಿಸಿಕೊಳ್ಳುವುದು ಉತ್ತಮ ಎಂದು ಹೇಳಿದನು. ಕಡೆಗೆ ನಂದ ಮಹಾರಾಜನು ಒಪ್ಪಿದನು. ಈ ಯಜ್ಞವನ್ನು ಹೇಗೆ ಮಾಡಬೇಕೆಂಬುದು ಗೋಪಾಲಕರು ಕೃಷ್ಣನು ಕೇಳಿದನು. ಕೃಷ್ಣನು ಈ ರೀತಿ ಮಾರ್ಗದರ್ಶನ ಮಾಡಿದನು: ಯಜ್ಞಕ್ಕಾಗಿ ಧಾನ್ಯದಿಂದ ಮತ್ತು ತುಪ್ಪದಿಂದ ಸೊಗಸಾದ ಎಲ್ಲ ಬಗೆಯ ಆಹಾರವನ್ನು ಮಾಡಿ, ಅನ್ನ, ಬೇಳೆ, ಹಲ್ವಾ, ಪಕೋಡ, ಪುರಿ ಇವುಗಳನ್ನು ಮಾಡಿ, ಜೊತೆಗೆ ಸಿಹಿ ಭಾತ್, ತಿಂಡಿ, ಉಂಡೆ, ರಸಗುಲ್ಲ ಮತ್ತು ಉಂಡೆಗಳಂತಹ ಹಾಲಿನಿಂದ ಮಾಡುವ ತಿಂಡಿಗಳನ್ನು ಮಾಡಿ, ವೈದಿಕ ಪ್ರಾರ್ಥನೆಗಳನ್ನು ಪಠಿಸಿ, ಅಗ್ನಿಗೆ ಆಹುತಿಯನ್ನು ಕೊಡಬಲ್ಲಿರಿ. ವಿದ್ವಾಂಸ ಬ್ರಾಹ್ಮಣನು ಆಹ್ವಾನಿಸಿ ಬ್ರಾಹ್ಮಣಿಗೆ ದಾನವಾಗಿ ಎಲ್ಲ ಬಗೆಯ ದವಸ ಧಾನ್ಯಗಳನ್ನು ಕೊಡಬೇಕು. ಅನಂತರ ಎಲ್ಲ ಹಸುಗಳಿಗೆ ಅಲಂಕಾರ ಮಾಡಿ ಒಳ್ಳೆಯ ಆಹಾರವನ್ನು ಕೊಡಬೇಕು. ಇದನ್ನು ಮಾಡಿದ ನಂತರ ಬ್ರಾಹ್ಮಣಿಗೆ ದಕ್ಷಿಣೆಯನ್ನು ನೀಡಿ ಹಸುಗಳಿಗೆ ಒಳ್ಳೆಯ ಹುಲ್ಲನ್ನು ತಿನ್ನಿಸಿದ ನಂತರ ಕೂಡಲೇ ಗೋವರ್ಧನ ಪೂಜೆಯನ್ನು ಯಜ್ಞ ಪ್ರಾರಂಭವಾಗುವುದು. ಈ ಯಜ್ಞದಿಂದ ನನಗೆ ಬಹಳ ತೃಪ್ತಿ ಆಗುತ್ತದೆ. ಗೋವರ್ಧನ ಪೂಜೆ ಎನ್ನುವ ಯಜ್ಞವನ್ನು ಕೃಷ್ಣನು ಪೂಜ್ಯನಾಗಿದ್ದರಿಂದ ಅವನ ನಾಡದ ಬೃಂದಾವನ ಗೋವರ್ಧನಗಿರಿಯು ಪೂಜ್ಯವಾದುದು ಎಂದು ಹೇಳಲಾಗಿದೆ. ಈ ಮಾತನ್ನು ದೃಢಪಡಿಸಲು ಕೃಷ್ಣನು ಗೋವರ್ಧನ ಪೂಜೆಯನ್ನು ತನ್ನ ಪೂಜೆಗೆ ಸಮಾನ ಎಂದು ಹೇಳಿದ್ದಾನೆ. ಅಂದಿನಿಂದ ಗೋವರ್ಧನ ಪೂಜೆಯನ್ನು ನಡೆದು ಬರುತ್ತಿದೆ. ತದನಂತರ ಗೋವರ್ಧನಗಿರಿ ಕೃಷ್ಣನದೇ ಎಂದು ಭಕ್ತರಿಗೆ ಮನದಟ್ಟು ಮಾಡಿ ಕೂಡಲೇ ಕೃಷ್ಣನು ದಿವ್ಯ ರೂಪವನ್ನು ತೊಳೆದು
ತಾನೇ ಗೋವರ್ಧನಗಿರಿ ಎಂದು ಬೃಂದಾವನ ನಿವಾಸಿಗಳಿಗೆ ಘೋಷಿಸಿದನು. ಅಲ್ಲಿ ಅರ್ಪಿಸಿದ್ದ ನೈವೇದ್ಯಗಳೆಲ್ಲ ತಿನ್ನಲು ಆರಂಭಿಸಿದನು. ಕೃಷ್ಣ ಮತ್ತು ಗೋವರ್ಧನಗಿರಿಗಳು ಒಂದೇ ಎನ್ನುವುದು ಈಗಲೂ ಗೌರವಿಸುತ್ತಾರೆ. ಶ್ರೇಷ್ಠ ಭಕ್ತರು ಗೋವರ್ಧನಗಿರಿಯಿಂದ ಬಂಡೆಗಳನ್ನು ತೆಗೆದುಕೊಂಡು ದೇವಾಲಯಗಳಲ್ಲಿ ಕೃಷ್ಣನ ಮೂರ್ತಿಯನ್ನು ಪೂಜಿಸುವಂತೆ ಅವುಗಳನ್ನು ಪೂಜಿಸುತ್ತಾರೆ. ಗೋವರ್ಧನಗಿರಿಯಿಂದ ಸಣ್ಣ ಕಲ್ಲುಗಳನ್ನು ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಪೂಜಿಸುತ್ತಾರೆ, ಏಕೆಂದರೆ ಇದು ಕೃಷ್ಣನ ಮೂರ್ತಿಯನ್ನು ಪೂಜಿಸಿದಂತೆ. ಮತ್ತು ಪ್ರಸಾದವನ್ನು ತಿನ್ನಲು ಪ್ರಾರಂಭಿಸಿದ ಕೃಷ್ಣನ ಮೂರ್ತಿಯನ್ನು ಪ್ರತ್ಯೇಕವಾಗಿ ಇಡಲಾಯಿತು. ಬೃಂದಾವನದ ನಿವಾಸಿಗಳು ಕೃಷ್ಣನ ಈ ಮೂರ್ತಿಗೂ ಗೋವರ್ಧನಗಿರಿಗೂ ನಮಸ್ಕಾರಗಳನ್ನು ಸಲ್ಲಿಸಿದರು. ಇದೇ ಸಭೆಯಲ್ಲಿ ಕೃಷ್ಣನು, ಗೋವರ್ಧನ ಪೂಜೆಯನ್ನು ನಾನೇ ನಡೆಸುವುದರಿಂದ ಇದನ್ನು ಅಲಕ್ಷ್ಯ ಮಾಡುವರು ಕ್ಷಮಿಸುವುದಿಲ್ಲ. ಗೋವರ್ಧನಗಿರಿಯಲ್ಲಿ ಹಲವಾರು ಹಾವುಗಳಿವೆ. ಗೋವರ್ಧನ ಪೂಜೆಯು ಕರ್ತವ್ಯವನ್ನು ಅಲಕ್ಷ್ಯ ಮಾಡಿದವನು ಈ ಹಾವುಗಳನ್ನು ಕಚ್ಚುತ್ತವೆ. ಈ ಗೋವುಗಳು ಮತ್ತು ತಮ್ಮ ಭಾಗಕ್ಕಾಗಿ ಗೋವರ್ಧನ ಬಳಿ ಇರುವ ಬೃಂದಾವನದ ಎಲ್ಲ ನಿವಾಸಿಗಳು ನಾನು ವಿಧಿಸಿದಂತೆ ಪೂಜೆ ಮಾಡಬೇಕು ಎಂದು ಕೃಷ್ಣನು ಹೇಳಿದನು. ಹೀಗೆ ಗೋವರ್ಧನ ಪೂಜೆಯು ಯಜ್ಞವನ್ನು ಮಾಡುವ ಬೃಂದಾವನದ ಎಲ್ಲ ನಿವಾಸಿಗಳು ವಸುದೇವನ ಮಗದ ಕೃಷ್ಣನ ಆದೇಶ ಪಾಲಿಸಿದರು ಮತ್ತು ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿದರು. ಅಂದಿನಿಂದ ಬೃಂದಾವನದ ನಿವಾಸಿಗಳು ಗೋವರ್ಧನ ಪೂಜೆಯನ್ನು ಮಾಡುತ್ತಾ ಬಂದಿದ್ದಾರೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹರೇ ಕೃಷ್ಣ, ಹರೇ ರಾಮ.